ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಏಕಾದಶಿ, ಕಮಲಾ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಏಕಾದಶಿಯು ಮೇ 27ನೇ ತಾರೀಕು ಬುಧವಾರ ಬಂದಿದೆ. ಈ ಬುಧವಾರ ಬಂದಿರುವ ಏಕಾದಶಿಯು ಅಧಿಕ ಮಾಸದಲ್ಲಿ ಬುಧವಾರ ಬಂದಿರುವ ಈ ಏಕಾದಶಿಯು ವಿಷ್ಣುವಿಗೆ ಸಮರ್ಪಣೆಯಾಗಿದೆ. ವಿಷ್ಣುವಿಗೆ ಶ್ರೇಷ್ಠವಾದ ದಿನ ಬುಧವಾರವಾಗಿರುತ್ತದೆ. ಆದ್ದರಿಂದ ಈ ಏಕಾದಶಿಯು ವಿಷ್ಣುವಿಗೆ ಸಮರ್ಪಣೆ. ಮತ್ತು ಕಮಲೆ ಅಂದರೆ ಮಹಾಲಕ್ಷ್ಮಿ ಸಮೇತವಾಗಿ ವಿಷ್ಣುವಿನ ಆರಾಧನೆಗೆ ತುಂಬ ವಿಶೇಷವಾದ ದಿನವಾಗಿದೆ. ಏಕಾದಶಿ ಆಚರಣೆ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಆ ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಉಪವಾಸ ಇರೋದು, ಅನ್ನ ಏಕೆ ತಿನ್ನಬಾರ್ದು, ಆ ಥರ ತುಂಬ ವಿಶೇಷವಾದ ಒಂದು ಮಾಹಿತಿ ಕೊಟ್ಟಿದ್ದೇನೆ. ಈಗ ಕೇವಲ ಈ ಪೂಜೆ ವಿಚಾರ ಬಗ್ಗೆ ಅಷ್ಟೇ ತಿಳಿಸ್ಕೊಡ್ತೀನಿ. ಈ ಏಕಾದಶಿಯ ದಿನ ತುಳಸಿಯನ್ನು ಕೊಯ್ಲೇಬಾರ್ದು, ಕಟ್ ಮಾಡಬಾರ್ದು ಅಂತಾರೆ. ಆದ್ದರಿಂದ ಹಿಂದಿನ ದಿನವೇ ತುಳಸಿಯನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ. ಮತ್ತು ಮಾರನೇ ದಿನ ವಿಷ್ಣುವಿನ ಸಹಸ್ರ ನಾಮವನ್ನು ಕೇಳಿಕೊಳ್ಳಿ ಅಥವಾ ಓದಿಕೊಳ್ಳಿ. ವಿಷ್ಣುವಿನ ಅಷ್ಟೋತ್ತರವನ್ನು ಮಾತ್ರ ಬೆಳಗ್ಗೆ ಅಥವಾ ಸಂಜೆ ಹೇಳಿಕೊಳ್ಳಲೇಬೇಕಾಗುತ್ತದೆ. ವಿಷ್ಣುವಿಗೆ ತುಳಸಿ ತುಂಬ ಪ್ರಿಯವಾದ ಒಂದು ವಸ್ತು ಆಗಿರುತ್ತೆ. ಅದನ್ನು ಅರ್ಚನೆಯ ಮೂಲಕ ಅರ್ಪಿಸುವುದರಿಂದ ತುಂಬ ವಿಶೇಷವಾದ ಫಲ ದೊರೆಯುತ್ತದೆ. ಮತ್ತು ಏನಪ್ಪ ಅಂದರೆ ಸಿಹಿ ಏನಾದರೂ ಸಿಹಿ ಮಾಡೋಕ್ಕೆ ಸಮಯ ಇದ್ದರೆ ಮಾಡಿಕೊಳ್ಳಿ, ಇಲ್ಲಾಂದರೆ ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡ್ಕೊಬೋದು. ತುಪ್ಪದ ದೀಪವನ್ನು ಹಚ್ಚಲೇಬೇಕಾಗುತ್ತದೆ. ವಿಷ್ಣುವಿಗೆ ಪ್ರಿಯವಾದ ಒಂದು ಲಕ್ಷ್ಮಿಗೆ ಮತ್ತು ವಿಷ್ಣುವಿಗೆ ಪ್ರಿಯವಾದ ಒಂದು ದೀಪ ಅಂದರೆ ತುಪ್ಪದ ದೀಪವಾಗಿರ್ತದೆ. ಅದನ್ನು ಹಚ್ಚಿಕೊಳ್ಳಿ. ಸಂಜೆ ವಿಷ್ಣುವಿನ ಅಷ್ಟೋತ್ತರ ಹೇಳಿಕೊಂಡ ನಂತರ ಅದನ್ನು ಹೇಳಿಕೊಳ್ಳಲು ಸಮಯವಿಲ್ಲ ಅಂದರೆ ಓಂ ಶ್ರೀ ವಿಷ್ಣುವೇ ನಮಃ, ಓಂ ಶ್ರೀನಿವಾಸಾಯ ನಮಃ, ಈ ಥರ ಯಾವುದಾದ್ರೂ ಸರಳವಾದ ಸುಲಭವಾದ ಮಂತ್ರವನ್ನು ಹೇಳಿಕೊಳ್ಳಿ. ಓಂ ಲಕ್ಷ್ಮೀ ನಾರಾಯಣಾಯ ನಮಃ, ಈ ಥರ ಯಾವುದಾದ್ರೂ ಒಂದು ವಿಷ್ಣುವಿಗೆ ಸಂಬಂಧಪಟ್ಟ ಮಂತ್ರವನ್ನು ಹೇಳಿಕೊಳ್ಬಹುದಾಗಿದೆ. ಹೀಗೆ ಅಧಿಕ ಮಾಸದಲ್ಲಿ ಬಂದಿರುವ ಈ ಕಮಲಾ ಏಕಾದಶಿಯ ಒಂದು ಮಾಹಿತಿ ಕೊಟ್ಟಿದ್ದೇನೆ ನೋಡಿ. ಅದೇ ರೀತಿಯಾಗಿ ನೀವು ಆಚರಣೆ ಮಾಡಿಕೊಳ್ಳಿ. ನಿಮ್ಮ ಕಷ್ಟ ನಷ್ಟಗಳನ್ನೆಲ್ಲ ದೂರ ಮಾಡುವ ಒಂದು ವಿಶೇಷವಾದ ವ್ರತವಾಗಿರ್ತದೆ ಈ ಏಕಾದಶಿಯ ವ್ರತ. ಈ ಅಧಿಕ ಮಾಸದಲ್ಲಿ ಬಂದಿರುವುದರಿಂದ ವರ್ಷ ಪೂರ್ತಿ ಬಂದಿರುವ ಏಕಾದಶಿಯ ಮಾಡುವುದಕ್ಕಿಂತಲೂ ಈ ಒಂದು ಏಕಾದಶಿ ಮಾಡಿದಷ್ಟು ಪುಣ್ಯ ಫಲ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ ನೋಡಿ. ಆದ್ದರಿಂದ ತಾವೆಲ್ಲರೂ ಮಾಡಿಕೊಳ್ಳಿ, ಓಕೆನಾ. ವಿಷ್ಣುವಿನ ನಾಮ ಸ್ಮರಣೆ ಭಕ್ತಿಯಿಂದ ಈ ಏಕಾದಶಿಯನ್ನು ಮಾಡಿಕೊಳ್ಳಿ, ಓಕೆನಾ. ಓಕೆ, ಬಾಯ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್.